ಹಳ್ಳಿನ ವೇಕೆಂಟ್ ಮಾಡಿಸ್ಕೊಂಡ್ ಬನ್ನಿ ಅಂದ್ರೆ ಹನಿಮೂನ್ ಮುಗಿಸ್ಕೊಂಡ್ ಬಂದಿದ್ರಲ್ರಿ. ಇದು ಕರ್ತವ್ಯ ಲೋಪ ಅಲ್ವಾ? ಇವರಿಗೆಲ್ಲ ನಾನು ಏನ್ರಿ ಹೇಳಿ? ಒಂದು ಪುಟ್ಟ ಹಳ್ಳಿ ಜನಕ್ಕೆ ಬುದ್ಧಿವಾದ ಹೇಳೋಕೆ ಆಗದೆ ಇರೋರು ಒಂದ್ ಜಿಲ್ಲೆನ ಹೇಗ್ರೆ ಹೇಳ್ತೀರಾ? ಸರ್, ಹೂವಯ್ಯ ವಿದ್ಯಾವಂತ, ಅವ್ರು ತುಂಬಾ ತಿಳ್ಕೊಂಡಿದ್ದಾರೆ. ಅವ್ರ ಕಣ್ಣಲ್ಲಿ ಒಂದು ನೈತಿಕ ಶಕ್ತಿ ಇದೆ. ಅವ್ರನ್ನ ಎದುರಿಸೋದು ತುಂಬಾ ಕಷ್ಟ. ಈಸ್ ಮಾರಲಿ ಸ್ಟ್ರಾಂಗ್. ಏನ್ ಮಹಾತ್ಮ ಗಾಂಧಿ ನೋಡಿ ಹೂ ಬೆಳೆಯೋ ಒಬ್ಬ ಸಾಧಾರಣ ರೈತನ್ನ ಹೀರೋ ಮಾಡಕ್ ಹೊರಟಿದ್ದೀರಾ ನೀವು. ಅದೇನ ಕಿಸ್ತಿದ್ದೀರೋ ಏನೋ. ಹಾಗಲ್ಲ ಸರ್, ಆ ಮನುಷ್ಯ ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ಅವ್ರು ಹೇಳಿದ ಮಾತನ್ನ ಇಡೀ ಹಳ್ಳಿಯವರೆಲ್ಲ ಕೇಳ್ತಾರೆ. ಶುರುವಾಯ್ತು ಮಾವನ್ ಭಜನೆ. ರೇ ಡಿಜಿ ಸಾಹೇಬ್ರೆ, ಮೊನ್ನೆ ಹೆಂಗ್ ಅಮರ್ಕೊಂಡಿದೆ ಗೊತ್ತಾ? ಆ ಹೂವಿನ ಸೇಫ್ ನಿಕಾಲ್ ಮಾಡ್ಬಿಟ್ಟೆ. ಇಡೀ ಹಳ್ಳಿ ನನ್ ಕಡೆಗೈತೀಗ. ಸರ್, ನಮ್ ಪೇಷನ್ಸ್ ಒಂದ್ ಲಿಮಿಟ್ ಇದೆ. ಈಗಾಗ್ಲೇ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದೀವಿ. ನಿಮ್ ಕೈಲಿ ಕೆಲಸ ಆಗೋಲ್ಲ ಅಂದ್ರೆ ಹೇಳಿ, ಮುಂದೆ ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿದೆ. We done everything legally. We can't wait anymore. We have projects in several countries, but only in India we're facing so many problems. Why? You made us a promise in the last meeting. Being a minister, you must keep your word. ನೋಡ್ರಿ ಹೇಗ್ ಇಂಗ್ಲಿಷ್ ನಲ್ಲಿ ಬೈತಿದ್ದಾರೆ. ನೀವು ಮಾಡೋ ತಪ್ಪಿಗೆ ನಾವು ಬಯಸ್ಕೋಬೇಕು. ನಮ್ ಸರ್ಕಾರ ಬಿದ್ದು ಹೋಗೋದ್ರೊಳಗೆ ಅವರಿಗೆ ಮೈನಿಂಗ್ ಲೈಸೆನ್ಸ್ ಕೊಡ್ಬೇಕು. ಹೇಗಾದ್ರೂ ಮಾಡಿ ಜೇನುಕೊಪ್ಪ ಅದರ ಸುತ್ತಮುತ್ತಲ ಜಾಗನ ಖಾಲಿ ಮಾಡಿಸಿ. ಹೆಂಗೂ ಅಲ್ಲ ಸರ್, TC ಜೊತೆಗೆ SP ಜೊತೆಗೆ 4 ಜನ ಪೊಲೀಸರು ಲಾಠಿ ತಗೊಂಡು ಜನಕ್ಕೆ ಚುರುಕ್ ಮುಡಿಸಿದ್ರೆ ಎಲ್ಲ ಸರೋಯ್ತದೆ. ನಮಸ್ಕಾರ ಸರ್. ಬನ್ನಿ ಸರ್, ನಿಮ್ನೆ ಕಾಯ್ತಿದ್ದೆ. What is this? There are so many people coming. ಅದು ರಾಮರ ಬೆಟ್ಟ, ಅದ್ರ ಮೇಲೆ 5 ಕಿಲೋ ಟಿಕೆಟ್ ಆಡ್ತಾರೆ. ಕುರ್ಪಯ್ಯ ಪೊಲೀಸೋನ ಊರೊಳಗೆ ಕರ್ಕೊಂಬಂದ. ಅವತ್ ನೀವೆಲ್ರೂ ಅವನಿಗೆ ಸಪೋರ್ಟ್ ಮಾಡಿದ್ರಿ, ಅನ್ಭವಿಸಿ ಈಗ. ಎಡವಟ್ಟಾಗೋಯ್ತು ಕಣೆ ತಾಯಿ. ಪೊಲೀಸ್ನವ್ರು ಒಕ್ಕಿದ್ ಊರು ಉದ್ದಾರ ಆದತ. ಅವ್ರ ಕಾಲಿಟ್ ಜಾಗದಲ್ಲಿ ಹುಲ್ಲು ಊಟಕ್ಕಿಲ್ಲ. ಟೀಸಾ ಪತ್ರ ಕುಂತವ್ರಲ್ಲ ಎಲ್ಲ ತಲರಟು ಹೊಸಿಯಾಗಿ ಆಡ್ತಾರೆ. ಒಂದಿಬ್ರಿ ಬಿಸಿ ಮುಟ್ಸಿ ಎಲ್ಲ ಸರಿ ಹೋಯ್ತದೆ. ಹಂಗೆಲ್ಲ ಮಾಡಕ್ ಆಗಲ್ರಿ, ಬರೇ ಗದರ್ಸ್ಬೋದಷ್ಟೇ ಅವ್ರನ್ನ. ಗದರ್ಸಿ ಹೊಸಿ ಜೋರಾಗಿ ಗದರ್ಸಿ. ರೀ ಯಜಮಾನ್ರ ಬರ್ರಿ. ಈ ಭೂಮಿನ ಕೊಡೋದಕ್ಕೆ ರೈತರು ಒಪ್ಕೊಂಡಾರೇನ್ರಿ? ನಮ್ಮ ತಾಯಿ ಸತ್ತೋಳ ಎಲ್ಲರೂ ಒಪ್ಪಿಕೊಂಡಿರ್ತಾರೆ. ಇವತ್ತು ಒಬ್ಬಿಬ್ರು ಹಂಗೆ ಉಳ್ಳಾಡ್ತಾವ್ರೆ. ನಾಳೆ ಅಷ್ಟೊತ್ತಿಗೆ ಅವರು ಒಪ್ಪಿಕೊಂಡು ಬಿಡ್ತಾರೆ. ಸಾ ಬನ್ನಿ ಸರ್, ಬನ್ನಿ ಸರ್, ಬನ್ನಿ 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 ಸರ್, ಬನ್ನಿ ಬನ್ನಿ. ಸಾಹೇಬ್ರು ಬಂದ್ರು, ಜಾಗಬಿಡಿ. ಮೇ ಜುಮೆ ನಿಂದು ಲಡ್ಕಾಸ ಟೀಸಪ್ ಒಂದು ಕುರ್ಸಿ ಗತಿಲ್ವ ನಿಂಗೆ? ಅವ್ರನ್ನ ಬ್ಯಾ ಅಂತ ಕರೆದಿದ್ನ. ಬ್ಯಾಗಾರ ನಿಂತ್ಕೊಳ್ಳಿ, ಬ್ಯಾಡ್ದಿದ್ರು ಹೋಗಿ. ನಾವಿರೋದೇ ಹಿಂಗೆ. ರೈಟ್. ಏಯ್, ನಮ್ಮ ಮನೆ ತಗೋ ಕುರ್ಸಿ ತಾಮರ್ಲಾ. ಹೋದ್ಸಲ ಡಿಪ್ಟಿ ಕಮಿಷನರು ನಮ್ಮ 3 ಬ್ಯೂಟಿಫುಲ್ ಹುಡುಗಿ ಹೊಡ್ಕೊಂಡೋದು. ಈ ಸಲ SP ಸಾಹೇಬ್ರು ಯಾರು ನೋಡ್ಕೊಂಡು ಹೋಯ್ತಾರೋ ಅಕ್ಕನ ಯಾವ್ದಕ್ಕೂ ಒಳಗಿರೋ. ಮುಚ್ಚ ಬಾಯಿ. ಬಾಯ್ ಮುಚ್ಚ ಹೊಡಿಸ್ತೆ. ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ಏನ್ ತಗತ್ತೀರಿ ಸರ್? ಪೆಪ್ಸಿ ಕೋಲಾ ಏನು ಇಲ್ವೇನ್ರಿ? ಕೋಲಿಲ್ಲ, ದೊಣ್ಣೆನೂ ಇಲ್ಲ. ಎಮ್ಮೆ ಹಾಕಿ ಟೀ ಮಾಡಿದೀನಿ, ಬೇಕೋ ಬೇಡ ಹೇಳಿ. ಸ್ವಲ್ಪ ಕೂಲ್ ಡ್ರಿಂಕ್ಸ್? ನೋ ಕೂಲ್ ಡ್ರಿಂಕ್ಸ್, ಓನ್ಲಿ ಹಾಟ್ ಡ್ರಿಂಕ್ಸ್. ಕಾಫಿ ಟೀ 2. ನಿಮ್ಗೆ ಮಾಡ್ತೀನಿ, ಕೊಡ್ತಾನೆ ಮನೆ. ದ್ವಾರದಾಗಿಂದ ಎಳಿ ತರಿಸ್ಲಾ? ಐ ಡೋಂಟ್ ಲೈಕ್ ಇಟ್. ಇನ್ನು ಬೇಡ. ರೇ ಸ್ವಾಮಿ, ಹಳ್ಳಿ ಹೆಣ್ಣು ಬೇಕು, ಹಳ್ಳಿಲ್ ಬೆಳೆಯೋ ಎಳ್ಳೀರ್ ಬೇಡವಾ? ಕಲ್ಪವೃಕ್ಷನೇ ಬೇಡ ಅಂತಿದ್ರಲ್ರಿ. ನಿಮ್ ನಾಲ್ಗೆ, ಮೆದ್ಲು, ಹೊಟ್ಟೆ ಎಲ್ಲ ಕೆಟ್ಟ ಪಾನೀಯ ಕುಡಿದು ಕುಲ್ಗೆಟ್ಟೋಗಿರ್ಬೇಕು. ಏಯ್, ಅವ್ರು DC, ಮರ್ಯಾದೆಗೆ ಮಾತಾಡೋ. ನೀನ್ DC OC ಎಲ್ಲ ಕಂಡಿದ್ದೀನಿ, ಕೂತ್ಗಳಯ್ಯ. ನೀನ್ ಬಂದಿರೋದು ನಮ್ಮೂರ್ಗೆ. ನೀನ್ ಕಟ್ಟಾರೋಪೇನಿದ್ರು ಟೇಷನ್ ಮಾಡಿಕೋ. ಫಾರಿನಲ್ಲಿ ಕಳ್ಳನ್ನ ಅರೆಸ್ಟ್ ಮಾಡ್ಬೇಕಾದ್ರು ಸರ್ ಅರೆಸ್ಟ್ ಮಾಡ್ಲಾ ಅಂತಾರೆ ಗೊತ್ತಾ? ನಾವು ಹಂಗಲ್ಲ. ಹಿಂಗೆರಡು ಕೊಟ್ಟು ಎಕ್ಸ್ಕ್ಯೂಸ್ ಮಿ ಸರ್, ಇನ್ನೆರಡು ಬೇಕಾ ಅಂತ ಕೇಳ್ತೀವಿ. ನಮ್ ಕೈಯಲ್ಲಿ ಮಚ್ಚು ಕೊಟ್ಲಿದ್ದಾವೆ, ಹುಷಾರು. ಮಳೆ ತಗೊಂಡಿದೀವ ಮಾಡ್ತೀಯಾ? ಡೆಮಾಕ್ರಸಿ ಏನ್ ಗೊತ್ತೇನೋ? ಟು ದ ಪೀಪಲ್, ಫಾರ್ ದ ಪೀಪಲ್, ಆಫ್ ದ ಪೀಪಲ್.
ಪೊಲೀಸ್ನವರು ನಮ್ಮ ಹಳ್ಳಿ ಒಳಗಡೆ ಯಾಕೆ ಬಂದಿದ್ದಾರೆ? ಇಲ್ಲೇನ್ ಕೊಲೆ ನಡೆದಿಲ್ಲ, ಕಳ್ತನ ಆಗಿಲ್ಲ. ನಮ್ಮ ಅನುಮತಿ ಇಲ್ಲದೆ ಹಳ್ಳಿ ಒಳಗಡೆ ನುಗ್ಗಿ ನೀವೇ ಕಾನೂನು ಭಂಗ ಮಾಡಿದೀರಾ. ನಿಮ್ಮ ಪೊಲೀಸ್ನವರು ನಮ್ಮ ಹಳ್ಳಿ ಜನಗಳ ಹೊಡಿತಾ ಇದ್ದಾರೆ. ಸರ್ಕಾರ ನಿಮಗೆ ಸಂಬಳ ಕೊಡೋದು ಜನಗಳ ಸೇವೆ ಮಾಡೋದಕ್ಕೆ, ಹಳ್ಳಿ ಒಳಗಡೆ ನುಗ್ಗಿ ಗೂಂಡಾಗಿರಿ ಮಾಡೋದಕ್ಕಲ್ಲ. ಪೊಲೀಸರನ್ನ ಗುಂಡಗಳು ಅಂತೀರಾ? ಸರ್ಕಾರದ ಆದೇಶನ ಉಲ್ಲಂಘಿಸಿದ್ದಕ್ಕೆ ನಾವು ಬರ್ಬೇಕಾಯ್ತು. ನಾನ್ ಮೊದಲನೇ ಸಲ ಬಂದಾಗ್ಲೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಆದ್ರೆ ಒಬ್ಬ ಡಿಸಿನ ನೀವು ಬಾಯ್ ಬಂದಂಗ್ ಬೈದ್ ಕಳ್ಸಿದ್ರಿ. ಅದಕ್ಕೆ ಪೊಲೀಸ್ ಫೋರ್ಸ್ ಕರ್ಕೊಂಡ್ಬಂದ್ಬಿಟ್ರ? ಅದೆಲ್ಲ ಇಲ್ಲಿ ನಡೆಯಲ್ಲ. ನಾನು ಒಂದು ಮಾತು ಹೇಳಿದ್ರೆ ಸಾಕು, ನಮ್ಮ ಜನಗಳು ನಿಮ್ಮ ಪೊಲೀಸ್ ಯೂನಿಫಾರ್ಮ್ ನ ಬಿಚ್ಚಿ ದೇವರ ಕಂಬ ಕಟ್ಟಿ ದನ ದನ ಬಡದಾಗ ಬಡಿತಾರೆ. ಆದ್ರೆ ನಾವು ನೀವಲ್ಲ. ಡಿಸಿ ಸಾಹೇಬ್ರು ನನ್ನ ಮಗಳನ್ನ ಮದುವೆ ಆಗಿರ್ಬೋದು, ಅದವ್ರ ಖಾಸಗಿ ವಿಷಯ. ಲಾಠಿ ಬಂದೂಕ ಅಂತ ತೋರ್ಸೋಕ್ ಬಂದ್ರು ನಮ್ಮ ಜನಶಕ್ತಿ ಏನು ಅಂತ ತೋರಿಸ್ಬೇಕಾಗತ್ತೆ. ಹುಷಾರ್. ಈ ಬೋರ್ಡ್ ನೋಡಿದ್ರ? ನಿಮ್ಮ ಆಫೀಸಿಗೆ ಯಾರಾದ್ರೂ ಒಬ್ಬ ಬಡವ ಬಂದ್ರೆ ಅವನ್ನ ಚೇಂಬರ್ ಹೊರಗಡೆ ನಿಲ್ಲಿಸಿ ಬೋರ್ಡ್ ತೋರಿಸ್ತೀರಾ. 3 ರಿಂದ 5 ಗಂಟೆ ವಿಸಿಟಿಂಗ್ ಅವರ್ಸ್ ಅಂತ ಹೇಳ್ತೀರಾ. ನೀವು ಮಾತ್ರ ನಮ್ಮ ಹಳ್ಳಿಗೆ ಯಾವಾಗ ಬೇಕಾದ್ರೂ ನುಗ್ಗ್ ಬರ್ಬೋದಾ? ನಮಗೂ ಕೆಲಸ ರಜಾ ಬಿಡುವು ಅನ್ನೋದು ಬೇಕಾಗತ್ತೆ. ನಿಮ್ ಹಾಗೆ ನಾವು ಮನುಷ್ಯರೇ. ಎಲ್ಲಾ ಸೌಲಭ್ಯಗಳನ್ನು ನೀವೇ ಇಟ್ಕೊಂಡಿದ್ದೀರಾ, ಸಂತೋಷ. ಆದ್ರೆ ನಾವು ಹಳ್ಳಿ ಜನ ಮಾನವಾಗಿ ಬದುಕೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಿ. ಇನ್ಮೇಲೆ ಈ ಹೆಬ್ಬಾಗಲ್ನ ದಾಟಿ ಒಳಗಡೆ ಬರೋಕ್ಕಿಂತ ಮುಂಚೆ ನಮ್ಮ ಪರ್ಮಿಷನ್ ತಗೋಬೇಕು. ಆಮೇಲೆ ಏನಿದ್ರು ನಿಮ್ಮ ಜೊತೆ ಮಾತುಕತೆ ಇಲ್ಲ. 1 ನಿಮಿಷ. ಸರ್, ಶಿವರಾಮಣ್ಣ ಬಂದ್ರಿ ಸರ್. ನನ್ನ ಕ್ಷೇತ್ರಕ್ಕೆ ನುಗ್ಗಿ ಮುಗ್ಧ ರೈತರ ಮೇಲೆ ಹಲ್ಲೆ ಮಾಡಕ್ಕೆ ಯಾರೇ ನೀವು? ಅವ್ರ ಸುಖ ದುಃಖ ವಿಚಾರಿಸಕ್ಕೆ ಶಾಸಕನಾಗಿ ನಾನಿದ್ದೀನಿ. ನಿಮ್ಮನ್ನೆಲ್ಲ ಎತ್ತಂಗಲಿ ಮಾಡಿಸ್ಬಿಡ್ತೀನಿ. ಅಣ್ಣ ನೀವೇ ಹಿಂಗ್ ಅಂದ್ಬಿಟ್ರೆ ಆ ಪಾರಿನ್ ಕಂಪ್ನಿ ಯಾವನಯ್ಯ ಪಾರಿನ್ ಕಂಪ್ನಿಯವನು? ಜನ ಪ್ರೀತಿಯಿಂದ ಬಿಟ್ಕೊಟ್ರೆ ನಾಳೆನೆ ಗಣಿಗಾರಿಕೆ ಶುರು ಮಾಡ್ಕೊಳ್ಳಿ. ಆದ್ರೆ ನನ್ನ ಮತದಾರರ ಮೇಲೆ ಹಲ್ಲೆ ಮಾಡಿದ್ರೆ ನಾನು ಸುಮ್ಕೆ ಬಿಡಕ್ಕಿಲ್ಲ. ಸರ್, ಅವತ್ ನೀವೇ ಮಿನಿಸ್ಟರ್ ಚೇಂಬರ್ ಅಲ್ಲಿ ಏನಂದೆ? ಹಳ್ಳಿಗೆ ನುಗ್ಗಿ ಗುಂಡಾಗಿರಿ ಮಾಡಿ ಅಂತಂದ. ಪ್ರೀತಿಯಿಂದ, ಪ್ರೇಮದಿಂದ, ಮಮತೆಯಿಂದ ಅವ್ರ ಮನ್ಸನ್ ಗೆಲ್ಬೇಕು. ಅವ್ರು ಒಪ್ನಿ ಇಲ್ವಾ? ಚೇಚೆ ಬ್ಯಾಡಪ್ಪ ಅಂತ ಒಂಟಾಯ್ತಿರ್ಬೇಕು. ಈಗಲೂ ಅಷ್ಟೇ, ನೀವ ಒಂಟಾಯ್ತಿರ್ಬೇಕು. ಇದೇನಣ್ಣ ಇದು? ಅಲ್ಲಲೇ ಕುರುಪಯ್ಯ, ನಿನ್ನ ಸ್ಟೇಟ್ ಲೀಡರ್ ಮಾಡ್ಬೇಕು ಅಂತ ನಾನು ಆಸೆ ಮಾಡಿಕೊಂಡ್ರೆ ಚರಂಡಿಲೇ ಬಿದ್ದು ಸಾಯ್ತಾ ಇದ್ಯಲ್ಲ. ನೀನೇನು ಆಗಿಲ್ವಲ್ಲ ನಾವು? ಬಾಯ್ ಮುಚ್ಚ. ಹೊರಗಡೆಯಿಂದ ಪೊಲೀಸ್ನವ್ರನ್ನ ಕರೆಸಿ ನಮ್ಮ ಜನಗಳಿಗೆ ಓಡಿಸ್ತಾರೇನು? ಪ್ರೀತಿಯಿಂದ, ಪ್ರೇಮದಿಂದ, ಮಮತೆಯಿಂದ ಅವ್ರ ಮನಸ್ಸನ್ನ ಗೆಲ್ಲಬೇಕು. ಅದೇ ಕಣ್ಲ ರಾಜಕಾರಣ. ಇದ್ಯಾಕಣ ಹಿಂಗ್ ಮಾತಾಡ್ತೀನಿ? ಬಾಯಿ, ನಾ ಎಲ್ಲ ಸರಿ ಮಾಡ್ತೇನೆ. ಚುಪ್. ಉಗಿರಿ ಕ್ಯಾಕರ್ಸ್ಮಕ್ಕೆ ನೆಕ್ಕಳಂಗೆ. ಎಲ್ಲ ಸರಿಯಾಗಿ ಬರ್ಕೊಳ್ರಪ್ಪ. ಅಣ್ಣ ನೋಡ, ರೆಸ್ಪೆಕ್ಟಬಲ್ ಸಿಟಿಸನ್ಗೆ ನಾಯಿ ಹೊಡೆದಾಗ ಹೊಡೆದ್ರೆ ನೋಡ. ವಾಟ್ ಈಸ್ ದಿಸ್? ಶಿವರಾಮನಿಗೆ ಜೈ. ತುಮಕ ಪುಟ್ಟ ಗ್ರಾಮ ಜೇನುಕೊಪ್ಪದ ಮೇಲೆ ಈಗ ಎಂಎನ್ಸಿಗಳ ಕಣ್ಣು. ಕಾರಣ, ಇಲ್ಲಿ ವಜ್ರದ ನಿಕ್ಷೇಪವುಳ್ಳ ಕಿಂಬರ್ಲೈಟ್ ಪತ್ತೆಯಾಗಿದೆ. ಗಣಿ ಮಂತ್ರಿ ಕಲ್ಲೇಶಪ್ಪ ಲಂಚ ತಿಂದು ಯುಎಸ್ಡಿ ಎಂಪೈರ್ ಅನ್ನೋ ಕಂಪನಿಗೆ ಮೈನಿಂಗ್ ಲೈಸೆನ್ಸ್ ಕೊಟ್ಟು ಜೇನುಕೊಪ್ಪದ ಜನರನ್ನ ಒಕ್ಕಲೆಬ್ಬಿಸುವ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಹೂವಯ್ಯ ಅನ್ನೋ ರೈತ ಎಸ್ಪಿ ಮತ್ತು ಡಿಸಿನ ಊರಿನ ಹೆಬ್ಬಾಗಿಲಿನಾಚೆಗೆ ಅಟ್ಟಿ ನಮ್ಮ ಗ್ರಾಮಕ್ಕೆ ಅನುಮತಿ ಇಲ್ಲದೆ ಪ್ರವೇಶ ಮಾಡಬೇಡಿ ಅಂತ ಬೋರ್ಡ್ ಹಾಕಿ ಪ್ರತಿಭಟಿಸಿದ್ದಾನೆ. ಅಂತೂ ಇಂತೂ ಜೇನುಕೊಪ್ಪ ಈಗ ಸರ್ಕಾರ ಮತ್ತು ರೈತರ ಮಧ್ಯೆ ನಡೆಯುತ್ತಿರೋ ಹೋರಾಟದ ಯುದ್ಧ ಭೂಮಿಯಾಗಿ ಪರಿವರ್ತನೆಯಾಗಿದೆ. ನಿಲ್ಸಪ್ಪ, ಬೋರ್ಡ್ ಕಾಣಿಸ್ತಾ ಇಲ್ವಾ?
ನಮ್ಮ ಹಳ್ಳಿಗೆ ಯಾವುದೇ ಅಧಿಕಾರಿ ನಮ್ಮ ಒಪ್ಪಿಗೆ ಇಲ್ಲದೆ ಪ್ರವೇಶಿಸುವಂತಿಲ್ಲ. ಬಟ್ ನಾನು ಸರ್ಕಾರಿ ಅಧಿಕಾರಿ ಅಲ್ಲ. ಅದೆಂಗ್ರಿ ನಂಬೋದು ನಿಮ್ನ? ಅದೆಲ್ಲ ಆಗಕ್ಕಿಲ್ಲ, ಹೋಗ್ರಿ. ಏ ಮುರುಡಯ್ಯ, ಬಿಡ ಅವ್ರನ್ನ. ಅವ್ರು ನಂಗೆ ತುಂಬಾ ಬೇಕಾದವರು. ಹಲೋ ಜಾಜಿ. ಇಷ್ಟ ದಿನ ಬೇಕಾಗಿತ್ತಾ ನಮ್ಮ ಊರಿಗೆ ಬರಕ್ಕೆ? ನಿನ್ನೆ ತಾನೇ ಕಾಲೇಜಲ್ಲಿ ಸಿಕ್ಕಿದ್ನಲ್ಲ, ಯಾಕೆ ಬಂದೆ? ಹಲೋ, ನಾನೇ ನಿನ್ನೊಳಗ್ ಬಂದಿಲ್ಲ, ನಿನ್ ತಂದೆಯವ್ರ ನೋಡಕ್ ಬಂದಿದ್ದೀನಿ. ಯಾಕೋ? ಯಾಕ 2 years ಇಂದ ನೀ ನನಗ್ ಬರ್ದಿರೋ ಈ ಲವ್ ಲೆಟರ್ಸ್ ನ ತೋರ್ಸೋದಿಕ್ಕೆ. ಇವತ್ತಪ್ಪ ಊರಲ್ಲಿಲ್ಲ. ಅದಕ್ಕೆ ನಾನು ಬಂದಿದ್ದೆ ಇವತ್ತು. ನಮಸ್ಕಾರ ಎಲ್ರಿಗೂ. ನಾನು ಜಾರ್ಜ್, TV9 ರಿಪೋರ್ಟರ್. ನಿಮ್ಮೂರ್ ಸಮಸ್ಯೆ ಬಗ್ಗೆ ಒಂದು ಸ್ಟೋರಿ ಮಾಡ್ತಾ ಇದೀನಿ. ನಿಮ್ಮಲ್ಲಿ ಯಾರಾದ್ರೂ ಮುಖ್ಯಸ್ಥರು ಒಂದೆರಡು ಮಾತು ಮಾತಾಡ್ತೀರಾ? ಎಲ್ಲ ಗೊತ್ತಿರೋರು, 4 ಜನ ಮೆಚ್ಚೋಂತವ್ರು, ಭೂಮಿ ತೂಕದ ಮನ್ಸ ಅಂದ್ರೆ ನಾನೇ ಮಾತಾಡ್ತೀನಿ. 1 ನಿಮಿಷ ಸೀರೆ ಉಟ್ಕೊಂಡ್ ಬಂದ್ಬಿಡ್ತೀನಿ. ಅಬ್ಬಾಜಾನ್, ಮತ್ತೆ ಇಷ್ಟೊತ್ತವ್ರು ಏನ್ ಉಟ್ಕೊಂಡಿದ್ದು? ಮುತ್ತಬಾಯಿ, ನನ್ನ ಹೆಸರು ಕಾಳ, ನನ್ನ ಹೆಂಡತಿ ಮಾಡಿ, ನನ್ನ ಮಗನ ಹೆಸರು ಗಂಡೇಸ್ ಕಾಳ ಜೇನ್ ಕುಪಾಸ್ ಬಹುರುಲ್ಲ. ಅದೇ ನನ್ಗೊಬ್ಳೆ ಮಗಳು, ಅವಳನ್ನ ಗೋರಿ ಕೊಬ್ಳು ಕೊಟ್ಟು ಮದುವೆ ಮಾಡಿದೀನಿ. ಸಾಕು, ಊರ್ ಬಗ್ಗೆ ಹೇಳ್ರಿ. ನಾನೆಲ್ಲೋ ಕ್ರೈಮ್ ಸ್ಟೋರಿ ಅನ್ಕೊಂಡ್ಬಿಟ್ಟಲ್ಲ ಸಾರ್. ಅದ್ಯಾವ ಬೇವರ್ಸಿ ನನ್ ಮಗ ಬಂದು ನಮ್ಮೂರ್ ಖಾಲಿ ಮಾಡುವಂತನೋ ನಾನು ನೋಡೇ ಬಿಡ್ತೀನಿ. ಸಾಕ ಸರ್? ಬೇಕಾದಷ್ಟು. ನಮ್ಮೂರ್ ದಲಿತರಿಗೆ ಸರ್ಕಾರದವರು ಜನತಾ ಮನೆ ಕಟ್ಸ್ಕೊಟ್ಟು 6 ತಿಂಗಳಾಗಿತ್ತು. ಆಗದೆ ಬಿದ್ದಾಯ್ತು. ದುಬೈಯಲ್ಲಿ ಒಂದ್ ಅಜ್ಜಿ ಇತ್ತು, ಅದು ಚಿಕ್ಕ ವಯಸ್ಸಲ್ಲೇ ಸತ್ತೋಯ್ತು. ಊರ್ ವಿಷಯ ಹೇಳ. ಸೀರೆ ಸಂದಾಗೈತಾ? ಹೇಳ. ಹೇಳಿ. ಏನ್ ಸಾ ನಮ್ದೆಲ್ಲ ಹಿಡಿದ್ರಲ್ಲ, ಯಾವಾಗ ಬಂದ್ರಿ ಟಿವಿಲಿ? ಮುಂದಿನ ಭಾನುವಾರ ಬೆಳಗ್ಗೆ 10:00 ನೋಡಿ. ಹೊಸಿ ತಡ್ಕಡ್ರಲ್ಲಿ ಈಗ ಬರ್ತದೆ ಟಿವಿಲಿ. ಬರ್ತದೆ. ಜೇನುಕೊಪ್ಪ ಮತ್ತು ಸುತ್ತಮುತ್ತಲ ಗ್ರಾಮಗಳನ್ನ ನದಿ ಬೆಟ್ಟ. ಶಿವನೇ, ಕರೆಂಟ್ ಹೋಗ್ತಿದ್ರೆ ಸಾಕು. ಕರೆಂಟ್ ಹೋದ್ರೂ ಅದು ಆನಾಗೆ ಬರ್ತಿರ್ತದೆ, ಯಾಕಂದ್ರೆ ಅದು ಮೇಡ್ ಇನ್ ದುಬೈ. ಆದ್ರೆ ಇಲ್ಲಿ ಹಳ್ಳಿನೇ ಮಾರಾಟಕ್ಕಿದೆ. ವಿಲೇಜ್ ಫಾರ್ ಸೇಲ್. ಜೇನುಕೊಪ್ಪ ಮತ್ತು ಸುತ್ತಮುತ್ತಲ ಗ್ರಾಮಗಳನ್ನ, ನದಿ ಬೆಟ್ಟವನ್ನ ಸರ್ಕಾರ ಒಂದು ವಿದೇಶಿ ಕಂಪನಿಗೆ ಮಾರ್ಬಿಟ್ಟಿದೆ. ನಮ್ಮ ಪ್ರತಿನಿಧಿ ಜಾರ್ಜ್ ಜೇನುಕೊಪ್ಪದ ಜನರನ್ನ ಮಾತನಾಡಿಸಿದಾಗ ಅವರು ಪ್ರತಿಕ್ರಿಯಿಸಿದ್ದು ಹೀಗೆ: ನಮ್ ಹಳ್ಳಿನ ಮಾರಿದ್ರೆ, ನಮ್ ನದಿನ ಮಾರಿದ್ದಾರೆ. ಇದನ್ನೆಲ್ಲ ಮಾಡಕ್ ಯಾರನ್ನ ಕೇಳ್ಕೊಂಡ್ ಮಾಡಿದ್ರು? ಏರ್ ಕಂಡೀಷನ್ ಬಂಗ್ಲೆಲ್ ಕೂತ್ಕೊಂಡು ಲಂಚ ತಿಂದು ಯಾವ್ದೋ ಪರದೇಶಿ ಕಂಪ್ನಿಗೆ ಪರಬಾರೆ ಮಾಡಕ್ಕೆ ಇವ್ರಿಗೇನ್ ಅಧಿಕಾರ ಇದೆ? ಊರ್ ಖಾಲಿ ಮಾಡಿದ್ರೆ ಯಾರು ಖಾಲಿ ಮಾಡ್ತಾರೆ? ಇನ್ನು ಚೆನ್ನಾಗಿರೋ ಸೀರೆ ತಿರುಗೇನಾದ್ರು ಅಧಿಕಾರಿಗಳು ಬಂದು ಬಾಯಿ ಬಂದಾಗ ಮಾತಾಡಿದ್ರೆ ಬರ್ ತಗೊಂಡ್ ಬಡಿತೀನಿ. ನಾನೇ ನನ್ನ ಹೋಟ್ಲು ಖಾಲಿ ಮಾಡೋದಿಲ್ಲ. ಹೈಟೆಕ್ ಸಿಟಿ ಬೆಂಗಳೂರಿನಲ್ಲಿ ಈಗ ನಾಯಿಗಳದ್ದೇ ಕಾರುಬಾರು, ನಾಯಿಗಳದ್ದೇ ರಾಜ್ಯಭಾರ. ಇವನ್ ಮನೆ ಕಾಯುವಾಗ ಹೋಗ ಕೊಟ್ಟಲ್ಲ ಟಿವಿನ್ ಕೈಯ, ಗಂಡಸ್ರ ಮಕಾನೇ ತೋರ್ಸಿಲ್ಲ ಇವನು. ಅದು ಕ್ಯಾಮ್ರಾ ಬರೀ ಹೆಂಗಸರನ್ನೇ ಹಿಡಿತದೆ ಅಂತ ಕಾಣ್ತದೆ, ಯಾಕೆಂದ್ರೆ ಅದು ಮೇಡ್ ಇನ್ ದುಬೈ.